ಶೀರ್ಷಿಕೆ ಸಣ್ಣ ಸಹಾಯದ ದೊಡ್ಡ ಫಲ. ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವನು ತುಂಬಾ ಬುದ್ಧಿವಂತ, ಆದರೆ ಸ್ವಲ್ಪ ಸ್ವಾರ್ಥಿ. ಯಾರಿಗೂ ಸಹಾಯ ಮಾಡುವುದಿಲ್ಲ. ನನಗೆ ಏನು ಪ್ರಯೋಜನ ಎಂಬುದು ಅವನ ಮನಸ್ಸಿನ ಮಾತು. ಒಂದು ದಿನ ಶಾಲೆಗೆ ಹೋಗುವಾಗ ರಸ್ತೆಯಲ್ಲಿ ಒಂದು ವೃದ್ಧ ಅಜ್ಜಿ ಬಿದ್ದುಕೊಂಡಿದ್ದಳು. ಜನರು ನೋಡುತ್ತಾ ಹೋಗುತ್ತಿದ್ದರು, ಆದರೆ ಯಾರೂ ಸಹಾಯ ಮಾಡಿಲ್ಲ. ರವಿಗೂ ಮೊದಲಿಗೆ ಅಲಕ್ಷ್ಯವಾಗಿತ್ತು, ಆದರೆ ಅವನೊಳಗಿನ ಒಳ್ಳೆಯ ಮನಸ್ಸು ಎಚ್ಚರಗೊಂಡಿತು. ಒಂದು ಸಣ್ಣ ಸಹಾಯ ಮಾಡೋದಕ್ಕೆ ಏನು ಹೋಗುತ್ತೆ ಎಂದುಕೊಂಡು ಅವನು ಅಜ್ಜಿಯನ್ನು ಎಬ್ಬಿಸಿ ಮನೆಗೆ ತಲುಪಿಸಿದ. ಅಜ್ಜಿ ತುಂಬಾ ಸಂತೋಷಪಟ್ಟಳು. ಮಗನೇ, ನಿನ್ನ ಸಹಾಯವನ್ನು ನಾನು ಮರೆಯುವುದಿಲ್ಲ ಎಂದು ಆಶೀರ್ವಾದ ನೀಡಿದಳು. ರವಿ ಅದನ್ನು ಸಾಮಾನ್ಯವಾಗಿ ತೆಗೆದುಕೊಂಡ. ಕೆಲವು ದಿನಗಳ ನಂತರ ರವಿ ಕಾಡಿನೊಳಗೆ ಹೋಗಿ ದಾರಿ ತಪ್ಪಿದ. ಭಯದಿಂದ ಅಳುತ್ತಿದ್ದಾಗ ಒಂದು ಹಿರಿಯ ವ್ಯಕ್ತಿ ಅವನ ಬಳಿ ಬಂದು ದಾರಿ ತೋರಿಸಿದರು. ಸುರಕ್ಷಿತವಾಗಿ ಮನೆಗೆ ತಲುಪಿದ ನಂತರ ಆ ವ್ಯಕ್ತಿ ಅಜ್ಜಿಯ ಮಗನೆಂದು ಗೊತ್ತಾಯಿತು. ಆಗ ರವಿಗೆ ಅರಿವಾಯಿತು, ನಾವು ಮಾಡುವ ಸಣ್ಣ ಸಹಾಯ ಕೂಡ ಒಂದು ದಿನ ದೊಡ್ಡ ಸಹಾಯವಾಗಿ ನಮ್ಮ ಕಡೆ ಬರುತ್ತದೆ. ನೀತಿ: ಒಳ್ಳೆಯತನ ಮತ್ತು ಸಹಾಯ ಯಾವಾಗಲೂ ವ್ಯರ್ಥವಾಗುವುದಿಲ್ಲ. ಶಿಕ್ಷಕರು ಅವನನ್ನು ನಂಬಿದರು. ಕಿರಣ್ಗೆ ಖುಷಿಯಾಯಿತು. ಸುಳ್ಳು ಹೇಳಿದ್ರೂ ಯಾರಿಗೂ ಗೊತ್ತಾಗಲ್ಲ ಎಂದು ಅವನು ಯೋಚಿಸಿದ. ಆಮೇಲೆ ಅವನು ಸಣ್ಣ ಸಣ್ಣ ವಿಷಯಗಳಲ್ಲಿ ಸುಳ್ಳು ಹೇಳಲು ಶುರುಮಾಡಿದ. ಎಲ್ಲರೂ ಇನ್ನೂ ಅವನನ್ನು ನಂಬುತ್ತಿದ್ದರು. ಆದರೆ ಒಂದು ದಿನ ನಿಜವಾಗಿಯೂ ಅವನ ಮನೆಗೆ ಬೆಂಕಿ ತಗುಲಿತು. ಅವನು ಓಡಿಹೋಗಿ ಸಹಾಯ ಮಾಡಿ, ಬೆಂಕಿ ಎಂದು ಕೂಗಿದ. ಜನರು ಕೇಳಿದರು, ಆದರೆ ಯಾರೂ ಕೂಡ ನಂಬಿಲ್ಲ. ಇವನು ಯಾವಾಗಲೂ ಸುಳ್ಳು ಹೇಳುತ್ತಾನೆ ಎಂದುಕೊಂಡು ಯಾರೂ ಬರ್ಲಿಲ್ಲ. ಕೊನೆಗೆ ಬೆಂಕಿ ದೊಡ್ಡದಾಯಿತು. ಕಿರಣ್ ತನ್ನ ತಪ್ಪನ್ನು ಅರಿತುಕೊಂಡ, ಆದರೆ ತಡವಾಗಿತ್ತು. ಆ ದಿನ ಅವನಿಗೆ ಗೊತ್ತಾಯಿತು, ಸುಳ್ಳು ಹೇಳುವುದು ಸುಲಭ, ಆದರೆ ಸತ್ಯದ ನಂಬಿಕೆ ಕಳೆದುಕೊಳ್ಳುವುದು ತುಂಬಾ ದುಬಾರಿ. ಟ್ವಿಸ್ಟ್ ನೀತಿ: ಒಂದು ಸುಳ್ಳು ಮಾತ್ರ ಹೇಳಿದ್ರೆ ಏನೂ ಆಗಲ್ಲ ಅನಿಸುತ್ತದೆ, ಆದರೆ ಅದೇ ನಂಬಿಕೆಯನ್ನು ಸಂಪೂರ್ಣವಾಗಿ ಸುಟ್ಟುಹಾಕಬಹುದು.